ಹಾಯ್ ಫ್ರೆಂಡ್ಸ್, ಬಿದಿರುಕಡಲೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಇದನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಆಮೇಲೆ ತಪ್ಪಲೆಗೆ ನೀರಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎಲ್ಲ ಥರ ಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಅವರೆಕಾಳು ಮತ್ತು ತೊಗರಿ ಬೇಳೆ ಎಲ್ಲ ಬೇಳೆ ಹಾಕಿ ತೊಳ್ಕೊತಾ ಇದ್ದೀನಿ. ತೊಳೆದು ಈಗ ನೀರು ಕಾದಿದೆ, ಬೇಳೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ತರಕಾರಿಗಳು, ಎಲ್ಲ ಥರ ತರಕಾರಿಗಳು ಹಾಕ್ತೀವಿ ಇದಕ್ಕೆ ನಾವು. ಈಗ ಖಾರಮಣಿ ಮತ್ತು ಚಿಕ್ಕಡಿಕಾಯಿ ತೊಳೆದು ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ದಂಟು ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕ್ತಾರೆ ಇದಕ್ಕೆ. ನಮ್ಮ ಹಳ್ಳಿ ಸೈಡ್ ಇದೇ ಥರ ಮಾಡೋದು. ಏನಪ್ಪ ಇವರು ಈ ಥರ ಮಾಡ್ತಾರೆ ಅಂದ್ಕೋಬೇಡಿ. ಇದಕ್ಕೆ ನೋಡಿ, ಕ್ಯಾರೆಟು, ಬೀನ್ಸು, ಹೀರೆಕಾಯಿ, ಹೂಕೋಸು, ಆಲೂಗಡ್ಡೆ ಎಲ್ಲ ತರಕಾರಿ ಹಾಕಿ ಮಾಡೋದಿದು ಸಾರು. ಬದನೆಕಾಯಿ ಮತ್ತು ದಂಟು ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಈಗ ತರಕಾರಿ ಸ್ವಲ್ಪ ಬೆಂದಿದೆ, ಅದಕ್ಕೆ ಈಗ ಈ ಸೊಪ್ಪು ತೊಳೆದಿರೋದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕಿದಾದ್ಮೇಲೆ ಹಂಗೆ ಬದನೆಕಾಯಿನೂ ಹಾಕ್ತೀನಿ. ಇದು ಚೆನ್ನಾಗಿ ಬೇಯಲಿ. ಇದನ್ನು 2 ದಿವಸ 3 ದಿವಸ ಇಟ್ಕೊಂಡು ತಿಂತೀವಿ ನಮ್ಮ ಸೈಡಲ್ಲಿ. ಇದು ಹೊಟ್ಟೆ ಕ್ಲೀನ್ ಮಾಡುತ್ತೆ ಮತ್ತು ಕಿಡ್ನಿಯಲ್ಲಿ ಕಲ್ಲಿದ್ದರೆ ಹೋಗುತ್ತೆ ಅಂತ ಈ ಸಾರು ಮಾಡೋದು ನಾವು. ಖಾರಕ್ಕೆ ಮೆಣಸಿನ್ಕಾಯಿ, ಟೊಮೆಟೊ, ಮೆಣಸು, ಬೆಳ್ಳುಳ್ಳಿ, ತೆಂಗಿನಕಾಯಿ, ನೆನೆಸಿರೋ ಅಕ್ಕಿ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ನೆನೆಸಿರೋ ಅಕ್ಕಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕರಿಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಈಗ ನಾವೇನು ನೈಟೇ ನೆನೆಸಿ ಇಟ್ಟಿದ್ದೀವೋ ಅದನ್ನು 5-6 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಏನು ನಾವು ತರಕಾರಿ ಸೊಪ್ಪು ಹಾಕಿದ್ದೀವೋ ಅದಕ್ಕೆ ಈಗ ಇದನ್ನು ಹಾಕ್ತೀನಿ. ಈಗ ಖಾರ ರುಬ್ಕೊತೀನಿ. ರುಬ್ಬಿರೋ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕಿ ಚೆನ್ನಾಗಿ ತಿರುಗಿಸಿ, ಉಪ್ಪೇನಾದರೂ ಸಾಲಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನಮ್ಮ ಸೈಡ್ ಹಾಲು ಸಾರು ಥರ ಮಾಡೋದು ನಾವು. ಇದಕ್ಕೆ 2 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಉಪ್ಪೇನಾದರೂ ಸಾಲಿಲ್ಲ ಅಂದರೆ ಹಾಕ್ಕೊಳ್ಳಿ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ, ಟೇಸ್ಟ್ ಮಾಡಿ.